ಹಾಯ್ ಅತ್ತೆ, ಗುಡ್ ಮಾರ್ನಿಂಗ್. ಏನು ಬ್ರೇಕ್ಫಾಸ್ಟ್? ಬಿಸಿ ಬಿಸಿ ಇಡ್ಲಿ ಬೇಯ್ತಾ ಇದೆ. ಓಕೆ. ಇಡ್ಲಿ ಇದಕ್ಕೆ ಖಾರ ಚಟ್ನಿ, ಕಡಲೆ ಬೀಜ ಚಟ್ನಿ ಆಲ್ರೆಡಿ ಮಾಡಿದ್ದೀನಿ. ಇದು ಖಾರ ಚಟ್ನಿ ತೋರಿಸ್ತೀನಿ ಇವಾಗ. ಅದಕ್ಕೆ ಏನೇನು ಅಂದರೆ ಇದು ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಹತ್ರ, ಇದು ಬೆಳಗ್ಗೆ ಮೆಣಸಿನ್ಕಾಯಿ ನೋಡಿ ಬಿಸಿನೀರಿಗೆ ಹಾಕಿದ್ದೀನಿ. ಇದನ್ನು ತಗೊಂಡು ರುಬ್ಕೋಬೇಕು. ಇದು ಬೆಳಗ್ಗೆ ಮೆಣಸಿನ್ಕಾಯಿ, 2 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಇದು ಕಡ್ಡಿ ಕೊತ್ತಂಬರಿ ಕಡ್ಡಿ ಸ್ಟೆಮ್. ಕೊತ್ತಂಬರಿ ಹಾಕಂಗಿಲ್ಲ, ಕಡ್ಡಿನೇ ಹಾಕ್ಬೇಕಾ? ಕಡ್ಡಿ ಓಕೆನಾ. ಆಮೇಲೆ ಸಾಲ್ಟು ಓಕೆ, ಸಾಲ್ಟ್ ಹಾಕಿ ರುಬ್ಬೋದು ಅಷ್ಟೇ. ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ತೋರಿಸ್ತೀನಿ. ಬಿಸಿನೀರಿಗೆ ಹಾಕಿದ್ದೀನಿ. ಇದೆಲ್ಲ ಬೆಳಗ್ಗೆ ಮೆಣಸಿನ್ಕಾಯಿನೇ, ಬೇರೆ ಯಾವುದು ಇಲ್ಲ. ಇದು ತಕ್ಕೊಂಬಿಡಿ. ಇದನ್ನು ರುಬ್ಕೊತೀರಾ? ರುಬ್ಕೋತೀನಿ ಇದನ್ನು ತರಕಾರಿ. ಓಕೆ ಓಕೆ, ಹೀಗೆ ರುಬ್ಕೊಡ್ನಾ? ಆಮೇಲೆ ಈರುಳ್ಳಿ ಸ್ಮಾಲ್ ಸ್ಪೈಸಿ ಥರ ಹಾಕ್ಕೊಂಡು 4 ಮೆಂಬರ್ಸ್ಗಾಗುತ್ತೆ ಚಟ್ನಿ. ಓಕೆ ಓಕೆ ಆಯಿತಾ. ಕೊತ್ತಂಬರಿ ಸ್ಟೆಮ್ಮು, ಬೆಳ್ಳುಳ್ಳಿ ಒಂದೇ ಒಂದು ಚಿಕ್ಕದು ಗಡ್ಡೆ, ಆಮೇಲೆ ಹುಣಸೆಹಣ್ಣು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿರೋದು ನೋಡಿ, ಒಂದು ನಿಂಬೆ, ಚಿಕ್ಕ ನಿಂಬೆಹಣ್ಣು ಹತ್ರದ್ದು, ಬೀಜ ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಓಕೆ, ಸಾಲ್ಟು ಇವಾಗ ರುಬ್ಕೋಬೇಕು. ಪೇಸ್ಟು ಪೇಸ್ಟ್ ಈ ಥರ ಕನ್ಸಿಸ್ಟೆನ್ಸಿ. ಓಕೆ, ಇಷ್ಟೇ. ಇದಕ್ಕೆ ಒಗ್ಗರಣೆ ಏನಿಲ್ಲ, ಎಣ್ಣೆ, ಜೀರಿಗೆ, ಸಾಕು, ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಕಾಳು, 1-2 ಕಡಲೆಕಾಳು, ಚೆನ್ನಾಗಿ ಚಿಲ್ಲಕ್ಕೆ ಕಾಣಿಸ್ಬಿಟ್ಟು ಹೋಗ್ಬಿಡೋಣ. ಈಗ ಇರಬೇಕು ಕಮ್ಮ, ಬ್ಯಾಟಿಂಗ್ ಮಾಡ್ತಾ ಇರಬೇಕು ಇಡ್ಲಿ ಹಾಕೋ ಅಷ್ಟೇ. ಚೆನ್ನಾಗಿದೆಯಾ? ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ.